ಸಿಎಂ ಸಿದ್ದರಾಮಯ್ಯ ಬದಲಾವಣೆಗೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಉತ್ಸಾಹ ತೋರಿಸಿಲ್ಲ. ಬಿಕಾಸ್ ಅಹಿಂದ ಮತಗಳು ಯಾವ ರೀತಿ ಇತ್ತೀಚಿನ ಚುನಾವಣೆಗಳಲ್ಲಿ ರೋಲ್ ಪ್ಲೇ ಮಾಡಿದೆ ಅನ್ನೋದನ್ನ ನೋಡಿದ ಮೇಲೆ ರಾಹುಲ್ ಗಾಂಧಿ ಅವರು ಇಲ್ಲಿರುವಂತಹ OBC ಮತಗಳನ್ನ ಕಳ್ಕೊಳ್ಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಹೀಗಾಗಿ ದಿನ ದೂಡ್ತಾ ಇರೋದು ಈ ಮತಗಳನ್ನ, ಅಹಿಂದ ಮತಗಳನ್ನ ಗಟ್ಟಿಯಾಗಿ ತಮ್ಮ ಬುಟ್ಟಿಯಲ್ಲಿ ಇಟ್ಕೊಳ್ಳಕ್ಕೆ ಬೇಕಾದಂತಹ ನಾಯಕರು ಸಿದ್ದರಾಮಯ್ಯ. ಅವ್ರನ್ನೇನಾದ್ರೂ ಬದಲಾವಣೆ ಮಾಡಿದ್ರೆ OBC ಮತಗಳು ತಮ್ಮನ್ನ ಎಲ್ಲಿ ಬಿಟ್ಟು ಹೋಗ್ತಾವೋ ಅನ್ನೋ ಭಯ ರಾಹುಲ್ ಗಾಂಧಿ ಅವ್ರಿಗೆ ತುಂಬಾ ಇದೆ. ಹಾಗಾಗಿನೇ ಇಷ್ಟು ದಿನ ಇದನ್ನ ಮುಂದಕ್ಕೆ ತಳ್ತಾ ಇರೋದು. DK ಶಿವಕುಮಾರ್ ಅವರು DCM ಆಗಿ ಮುಂದುವರಿಲಿ, DK ಸುರೇಶ್ ಅವ್ರಿಗೆ ಬೇಕಾದ್ರೆ ರಾಜ್ಯಸಭಾ ಸ್ಥಾನ ಕೊಡೋಣ, ಇದಕ್ಕೆ DK ಒಪ್ಪದೇ ಇದ್ದರೆ ಆಗ ಒಂದು ಆಪ್ಷನ್ ಏನಾದ್ರೂ ಇದೆಯಾ ಅಂತ ನೋಡ್ತಾರೆ. ಹೋಗ್ಲಿ ದಲಿತ CM ಮಾಡೋಣವಾ ಅನ್ನೋ ಆಪ್ಷನ್ ಮುಂದಿಟ್ಟು G ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಹೇಗೆ ಅನ್ನೋ ಆಯ್ಕೆಯನ್ನ ಕೂಡ ಇಡ್ಬೋದು. ಬಟ್ ಯಾವುದಕ್ಕೂ DK ಶಿವಕುಮಾರ್ ಅವ್ರು ಒಪ್ಕೊಳ್ಳಲ್ಲ. ಅವ್ರಿರೋ ಸ್ಪೀಡ್ ನೋಡಿದ್ರೆ ಅವ್ರು ಒಪ್ಕೊಳ್ಳುವಂತ ಯಾವುದೇ ಚಾನ್ಸಸ್ ಇಲ್ಲ. ಸೊ ಅದು ಹೆಂಗೆ ನಿಭಾಯಿಸುತ್ತ ನನಗಂತೂ ಭಾರಿ ಕುತೂಹಲ. ಇದೆಲ್ಲ ನಾವು ಹೇಳುವಂತ ಊಹಾಪೋಹಗಳಷ್ಟೇ. ಆದ್ರೆ ಹೈಕಮಾಂಡ್ ಹೇಗೆ ಅದನ್ನ ನಿಭಾಯಿಸುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಆದ್ರೆ ಅವ್ರಿಗೆ ಏನ್ ಸ್ಥಾನ ಕೊಡ್ಬೋದು, ಏನ್ ಕೊಟ್ರು ಜಸ್ಟಿಫಿಕೇಶನ್ ಅಂತೂ ಆಗದೇ ಇಲ್ಲ ಅವ್ರಿಗೆ. ಒಂದು, ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ್ ಹುದ್ದೆಗೆ ರಿಪ್ಲೇಸ್ಮೆಂಟ್ ಮಾಡ್ತಾರಾ? ಯಾಕಂದ್ರೆ AICC ಅಧ್ಯಕ್ಷರ ಅವಧಿ ಮುಗಿತಾ ಇರೋದ್ರಿಂದ ಇವ್ರನ್ನ ಸಿದ್ದರಾಮಯ್ಯನವ್ರನ್ನೇ AICC ಅಧ್ಯಕ್ಷರನ್ನಾಗಿ ಮಾಡ್ತಾರಾ? ಅಥವಾ ಅವ್ರೇನಾದ್ರೂ AICC ಹುದ್ದೆಗೆ ಒಪ್ಪದೇ ಇದ್ದಲ್ಲಿ ರಾಜ್ಯಸಭೆಯ ವಿಪಕ್ಷ ನಾಯಕನ ಸ್ಥಾನ ಸಿದ್ದರಾಮಯ್ಯನವ್ರು ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರು ಒಪ್ಕೊಳ್ತಾರಾ? ಸಿದ್ದರಾಮಯ್ಯ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಲ್ವಾ ಮೇಡಮ್? ಏನ್ ಮಾಡಿದ್ರು ಅವ್ರಿಗಂತೂ ಅದು ನ್ಯಾಯ ಒದಗಿಸ್ದಂಗೆ ಆಗೋದೇ ಇಲ್ಲ. 2 ಪಾಯಿಂಟ್, ಒಂದು ಅಹಿಂದ ಮತಗಳು, ಇನ್ನೊಂದು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅವ್ರಿಗೆ ಏನ್ ಜವಾಬ್ದಾರಿ ಕೊಡೋದು. ಈ 2 ಪಾಯಿಂಟ್ಗಳಲ್ಲಿ ಈ ನಾಯಕತ್ವ ಬದಲಾವಣೆ ಅಟ್ಕಾಯಿಸ್ಕೊಂಡಿದೆ. ಅದನ್ನ ಹೆಂಗೆ ಆ ಒಂದು ಸಿಕ್ಕನ್ನ ಹೆಂಗ್ ಬಿಡಿಸ್ತಾರೆ ಇವರು ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ಹೆಂಗಾದ್ರೂ ಬಗೆಹರಿಸ್ರಿ, ಒಟ್ಟು ಬಗೆಹರಿಸ್ರಿ, ಜಾಸ್ತಿ ದಿನ ತಗೋಬೇಡಿ, ಇನ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಅಷ್ಟೇ. ಇದಕ್ಕೆ ಪ್ರತಿಪಕ್ಷಗಳು ಕೂಡ ಲೇವಡಿ ಮಾಡಿದ್ದಾರೆ. R ಅಶೋಕ್ ಅವ್ರು ಮಾತಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ತಂತ್ರಗಾರಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಬ್ಬರೇ ಓದ್ತಾ ಇಲ್ಲ. ಅವರ ಪಟಾಲಂ ಜಾರ್ಜ್ ಅವರು, ಪರಮೇಶ್ವರ್ ಅವರು, ಮಹದೇವಪ್ಪ, ಆಮೇಲೆ ಜಾರಕಿಹೊಳಿ, ಬೈರತಿ ಪರ್ಮನೆಂಟ್ ಗಿರಾಕಿ, ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಪಾಪ ಅದೇನೋ DK ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟಿರೋದು. ಅವ್ ಭವಿಷ್ಯ ನುಡಿದಿದ್ದಂತೆ ಮನುಷ್ಯ. 136 ಸೀಟು ಬಂದೇ ಬರ್ತೈತೆ ಅಂತ ಭವಿಷ್ಯ ನುಡಿದ್ಬಿಟ್ಟಿದ್ದಂತೆ. ಸ್ವತಃ ನಿನ್ನ ಭವಿಷ್ಯನೇ ನುಡಿಯೋಕ್ಕಾಗಲ್ಲ ನೀನು, ಇನ್ನು ರಾಜ್ಯದ ಭವಿಷ್ಯ ನುಡಿಯೋಕ್ಕೆ ನಂಬ್ತಾರೆ ಯಾರಾದರೂ? ನಿನ್ನ ಭವಿಷ್ಯನೇ ನೀನು ನುಡಿಯೋಕ್ಕಾಗ್ತಾ ಇಲ್ಲ. ಹೇಳ್ತಾನೆ ಇದ್ದೀಯ ನವಂಬರಿಂದ ನಾಳೆ ತಗೊಂತೀನಿ, ನಾಡ್ದು ತಗೊಂತೀನಿ, ಫ್ಲೆಕ್ಸ್ ರೆಡಿ ಮಾಡ್ಕೊಳ್ರಿ, ಬ್ಯಾನರ್ ರೆಡಿ ಮಾಡ್ಕೊಳ್ಳಿ. ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ತಂತ್ರಗಾರಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಬ್ಬರೇ ಓದ್ತಾ ಇಲ್ಲ. ಅವರ ಪಟಾಲಂ ಜಾರ್ಜ್ ಅವರು, ಪರಮೇಶ್ವರ್ ಅವರು, ಮಹದೇವಪ್ಪ, ಆಮೇಲೆ ಅಲ್ಲ R ಅಶೋಕ್ ಅವ್ರು ಎಲ್ಲ ಓಕೆ, ಕರೆಕ್ಟ್ ಆಗಿದೆ ಅವ್ರು ಹೇಳೋದು. ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ, ಇದು ರೆಡಿ ಮಾಡ್ಕೊಳ್ಳಿ, ಫ್ಲೆಕ್ಸ್ ರೆಡಿ ಮಾಡ್ಕೊಳ್ಳಿ, ಇವೆಲ್ಲ ಓಕೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ. ಈಗ ಏಕವಚನದಲ್ಲಿ DK ಶಿವಕುಮಾರ್ ಅವ್ರನ್ನ ಮಾತಾಡ್ತಾ ಇದ್ರೆ ಅವರೆಲ್ಲ ಸಮಕಾಲೀನ, ಇಟ್ಸ್ ಓಕೆ. ಅಜ್ಜಯ್ಯ ಹೇಳ್ತಾನೆ, ತಿರುಪತಿ ತಿಮ್ಮಪ್ಪ ಹೇಳ್ತಾನೆ ಅಂತ ದೇವ್ರನ್ನು ಏಕವಚನದಲ್ಲಿ ಮಾತಾಡಿದ್ರಲ್ಲ, ಅದ್ಯಾಕೋ ಕೇಳಿಸ್ಕೊಳಕ್ ಒಂಥರ ಅನಿಸ್ತು ಅಲ್ವಾ? ಹಂಗೆ ಮಾತಾಡಿದ್ರಲ್ಲ ಅವರು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಏನೋ ಮಾತಿನ ಬರದಲ್ಲಿ ಮಾತಾಡಿರ್ಬೇಕು, ಇರಲಿ. ಬಟ್ ಡೆಫಿನೆಟ್ಲಿ ಹೌದು, ಅವ್ರು ಹೇಳಿದ್ದು ನಿಜ. ಆ ಥರದ್ದೇ ನಡೀತಾ ಇರೋದು ಫ್ರಮ್ ದಿ ಬಿಗಿನಿಂಗ್. ಇವತ್ತು ಆಗ್ತೀನಿ, ನಾಳೆ ಆಗ್ತೀನಿ ಅಂತ. ಒಂದಂತೂ ಸತ್ಯ, ಬೈರತಿ ಸುರೇಶ್ ಯಾವಾಗಲೂ ಪಕ್ಕದಲ್ಲೇ ಇರ್ತಾರೆ, ಸಿದ್ದರಾಮಯ್ಯನವ್ರಿಗೆ ಪಟಾಲಂನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ.
ಸೊ ಪಟಾಲಂನ ಕರ್ಕೊಂಡು ಹೋದ್ರೆ ಪರಿಣಾಮಗಳು ಏನಾದರೂ ಬದಲಾಗುತ್ತಾ? ಅಲ್ಲಿ ಡಿಸೈಡ್ ಮಾಡಬೇಕಾಗಿರೋದು ಯಾರು? ಯುವರಾಜ ರಾಹುಲ್ ಗಾಂಧಿ ಮತ್ತು ಮೇಡಮ್ ಸೋನಿಯಾ ಗಾಂಧಿ. ಈ ಪಟಾಲಂ ಎಲ್ಲ ಹೋದ್ರೆ ಎಷ್ಟು, ಹೋಗದೆ ಇದ್ರೆ ಎಷ್ಟು, ಅವ್ರವ್ರ ಸ್ಥಾನ ಉಳಿಸ್ಕೊಳಕ್ ಹೋಗ್ತಾ ಇರ್ಬೇಕಷ್ಟೆ. ಈಗ ಯಾರ್ದು ಬೋರ್ಡು, ಡೈರೆಕ್ಟರ್ಸ್, ಚೇರ್ಮನ್ಸು ಎಲ್ಲ ಪಾಪ ಎಷ್ಟು ಜನ ಕಾಯ್ತಾ ಇದ್ದಾರೆ, ಯಾರ್ದು ಏನು ಕೆಲಸ ಆಗ್ತಾ ಇಲ್ಲ. ಮೇರ ನಂಬರ್ ಕಬ್ಬ ಈಗ ಅಂತ ಪಾಪ ಕಾಯ್ತಾ ಇದ್ದಾರೆ. ಇವರಿಬ್ಬರದ್ದು ಬಗೆಹದ ಹೊರತು ಅವ್ರದ್ದೆಲ್ಲ ಬಗೆಹರಿಯಲ್ಲ. ಹಿಂಗಾಗಿ ಇವರಿಬ್ಬರದ್ದು ಬಗೆಹರಿದ್ರೇನೆ ಅವ್ರದ್ದು ಬಗೆಹರಿಯೋದು. ಸೊ ಅದೇನೋ ಅಂತಾರಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅಂತ. ಇವರಿಬ್ಬರದ್ದು ಬಗೆಹರಿಯೋವರೆಗೂ ಪಾಪ ರೀಶಫಲ್ಲೂ ಆಗೋದಿಲ್ಲ, ಬೋರ್ಡು ಚೇರ್ಮನು ಆಗೋದಿಲ್ಲ. ಹಿಂಗಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ ಡೆಲ್ಲಿಗೆ. ಹೋಗಿ 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 ಉಳ್ದವ್ರು ಎಲ್ಲರೂ ಹೋಗಿ, ಆದ್ರೆ ಒಂದ ದಿನ ಟೈಮ್, ಒಂದ್ ದಿನದೊಳಗೆ ಮುಗಿಸ್ಕೊಬರ್ರಿ ಅಷ್ಟೇ. ಹೌದಲ್ಲ? ಕ್ಲಾರಿಟಿ ಬೇಕೇ ಬೇಕು. ಇಲ್ದೇ ಇದ್ರೆ ಕ್ಲಾರಿಟಿ ಇಲ್ದೆ ಮಾತ್ರ ವಾಪಸ್ ಬರ್ಬೇಡ್ರಿ. ಸುಮ್ಮನೆ ಹೋಗೋದಂತೆ ಬರೋದಂತೆ, ಅಲ್ಲೇನೂ ಆಗ್ಲಿಲ್ಲ ಇಲ್ಲೇನೂ ಆಗ್ಲಿಲ್ಲ ಅದೆಲ್ಲ ಬೇಡ, ಮುಗಿಸ್ಕೊಂಡು ಬರ್ರಿ, ಮುಗೀತು. ಉಳಿದಿರೋದು 2 ವರ್ಷ. 2 ವರ್ಷದಲ್ಲಿ ಮುಂದಿನ ಚುನಾವಣೆಗೆ ನೀವು ರೆಡಿ ಆಗಬೇಕು. ಈಗಾಗಲೇ BJP ಪಕ್ಷ ರೆಡಿ ಆಗಕ್ಕೆ ಬೇಕಾದಂತಹ ಏನು ಎರಡೂ ಪಾರ್ಟಿಗಳು ಒಂದೇ ಸಲ. ಅದು BJP ಹೈಕಮಾಂಡ್ ಇಲ್ಲಿ ಜಗಳ, ಒಳ ಜಗಳ ಇದೆಲ್ಲ ಹಂಗೆ ಬಿಟ್ಟಿತ್ತು. ಇದಕ್ಕೆ ಯಾವ್ದು ಮದ್ದರಿಲಿಲ್ಲ, ಇದಕ್ಕೆ ಯಾವುದೇ ಒಂದು ರೀತಿಯಂತ ತೀರ್ಮಾನ ಮಾಡ್ಲೇ ಇಲ್ಲ, ಹಂಗೆ ಬಿಟ್ಟಿತ್ತು. ಹೆಂಗಾದ್ರೂ ಮಾಡ್ರಿ, ಹೆಂಗಾದ್ರೂ ಜಗಳ ಆಡ್ರಿ, ಏನಾದ್ರು ಮಾಡ್ರಿ ಅತ್ಲಾಗಂತ. ಪಾಪ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ರು, ಅವ್ರನ್ನ ಮುಂದುವರಿಸ್ತಿದೀವಿ ಅಂತಾನು ಹೇಳಿಲ್ಲ, ಅವರೇ ಮುಂದುವರಿತಾರೆ ಅಂತಾನು ಹೇಳಿಲ್ಲ. ಹಂಗೆ ಸುಮ್ನೆ ಯಥಾಸ್ಥಿತಿ ಬಿಟ್ಟಿದ್ರು. ಪಾಪ ಇವ್ರು ಏನು ನಾನು ಮುಂದಕ್ಕೆ ಕೆಲಸ ಮಾಡ್ಬೇಕು, ಬ್ಯಾಡೋ, ಬೇರೆಯವ್ರನ್ನ ಕರ್ಕೊಂಡು ಬರ್ತಾರೋ, ನಾನು ಇವತ್ತು ಎಲ್ಲ ತನುಮನದನ ಅರ್ಪಿಸಿ ನಾಳೆ ಇನ್ನೊಬ್ರು ಅಧ್ಯಕ್ಷರಾಗಿ ಬಂದ್ರೆ ನಾನು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತಲ್ಲ, ನನ್ನ ಹೆಸರು ಹೇಳಲಿ ಅಂತ ಇವ್ರು ಕಾಯ್ತಿದ್ದಾರೆ. ಹೇಳಿರ್ಲಿಲ್ಲ. ಈಗೇನೋ ರಾಷ್ಟ್ರಾಧ್ಯಕ್ಷರು ಬಂದಿದ್ದಾರೆ, ಬಂದು ಊಟ ಗೀಟ ಮಾಡಿ ಚಲೋ ಮಾಡಿ ಹೋದ್ರ ಇದಾರೆ. ಸೊ ಅಲ್ಲೂ ಬೆಳವಣಿಗೆಗಳು ನಡೀತಾ ಇದೆ, ಈ ಕಡೆ ಇಲ್ಲೂ ಬೆಳವಣಿಗೆಗಳು ನಡೀತಾ ಇದೆ. ಒಳ್ಳೇದು ರಾಜ್ಯದ ಹಿತದೃಷ್ಟಿಯಿಂದ ಒಂದು ಕ್ಲಾರಿಟಿ ಆದ್ರೂ ಸಿಗುತ್ತೆ. ಇಲ್ಲದೆ ಇದ್ರೆ ಅಲ್ಲೂ ಕ್ಲಾರಿಟಿ ಇಲ್ಲ, ಇಲ್ಲೂ ಕ್ಲಾರಿಟಿ ಇಲ್ಲ. ಹಾಗಾಗಿ ಮುಂದಿನ ಚುನಾವಣೆಗೆ ನಮ್ಮ ಆಯ್ಕೆ ಯಾರು ಅನ್ನೋ ಒಂದು ಕ್ಲಾರಿಟಿ ಸಿಗಬೇಕು ಅಂದ್ರೆ ಈ ಬೆಳವಣಿಗೆಗಳು ನಡಿಬೇಕು. ಹಂಗಂತ ಇಡೀ ವರ್ಷ ಎಲ್ಲ ಇದೇ ನಡೆದ್ರೆ ರಾಜ್ಯದ ಜನ ನಿಮ್ಮಿಬ್ಬರನ್ನು ಕ್ಷಮಿಸಲ್ಲ. ಅದಂತೂ ನಿಜ ಮೇಡಮ್. ಬ್ರೇಕ್ ತಗೊಳ್ಳೋಣ ಬಾ. ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ನಿಜವಾದ ಶಾಕ್ ಇದಲ್ಲ, ನಿಜವಾದ ಶಾಕ್ ಮೇಲೆ ಶಾಕು. ಏನ್ ಶಾಕು? ಪೆಟ್ರೋಲ್ ಡೀಸೆಲ್ ಶಾಕ್.